ಇವತ್ತು ಮಾವಿನ ಮಿಡಿ ತಂಬುಳಿ ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. ತೆಂಗಿನಕಾಯಿ ತೊಗೊಂಡಿದ್ದೀನಿ, ನಾನು ಹೆಚ್ಚಿರೋದನ್ನು ತೊಗೊಂಡಿದ್ದೀನಿ. ಜೀರಿಗೆ ಮೆಣಸು ಒಂದೆರಡು, ಉಪ್ಪು, ಮಜ್ಜಿಗೆ ಇದಿಷ್ಟಿದ್ರೆ ಸಾಕು ಈ ತಂಬುಳಿ ಮಾಡಲಿಕ್ಕೆ. ಉಪ್ಪಿನಕಾಯಿಗೆ ಹಾಕಿರ್ತೀವಲ್ಲ ಮಾವಿನ ಮಿಡಿ, ಅದರಿಂದ ತಂಬುಳಿ ಮಾಡ್ತಾ ಇದ್ದೀವಿ. ಇದು ಉಪ್ಪು ಖಾರ ಎಲ್ಲ ಹೇಳ್ಕೊಂಡು ಚೆನ್ನಾಗಿರುತ್ತೆ. ಮಿಡಿನೂ ಒಳ್ಳೆ ಪರಿಮಳ ಇದ್ದರೆ ತಂಬುಳಿ ತುಂಬ ಚೆನ್ನಾಗಾಗುತ್ತೆ, ಟೇಸ್ಟ್ ಆಗುತ್ತೆ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈ ತಂಬುಳಿ ಮಾಡಲಿಕ್ಕೆ ಯಾವ ಮಾವಿನ ಮಿಡಿ ಆದರೂ ಆಗುತ್ತೆ. ಹೀಗೆ ಉಪ್ಪಿಗೆ ಹಾಕಿರೋದು, ಉಪ್ಪು ಖಾರ ಹಾಕಿರೋದು ಯಾವುದಾದ್ರೂ ಆಗುತ್ತೆ. ಅದರಲ್ಲೂ ಪರಿಮಳ ಚೆನ್ನಾಗಿದ್ದರೆ ತಂಬುಳಿ ತುಂಬ ಟೇಸ್ಟಾಗಿ ಬರುತ್ತೆ. ಈ ಮಿಡಿ ತುಂಬ ಪರಿಮಳ ಇದೆ, ಹಾಗಾದ್ರಿಂದ ತಂಬುಳಿನೂ ತುಂಬ ಚೆನ್ನಾಗಿರುತ್ತೆ. ಮೊದಲಿಗೆ ಉಪ್ಪಿನಕಾಯಲ್ಲಿ ಮಾವಿನ ಮಿಡಿ ಇರುತ್ತಲ್ವ, ಅದನ್ನು ತೆಗೆದು ತೊಳ್ಕೊಳ್ಬೇಕು. ತೊಳೆದು ತಗೊಂಬರ್ತೀನಿ. ತೊಳೆದು ತಂದಿದ್ದೀನಿ. ಇದನ್ನು ಹೆಚ್ಕೊಳ್ಬೇಕು. ನನಗೆ ಚಾಕುಲ್ಲಷ್ಟು ಅಭ್ಯಾಸ ಇಲ್ಲ. ಒಳಗೆ ಗೊರಟು ಇರುತ್ತಲ್ವ ಚಿಕ್ಕದು, ಅದನ್ನು ಎಲ್ಲ ಸೇರಿಸಿ ಹಾಕ್ಕೊಳ್ಬೋದು. ಹೆಚ್ಕೊಂಡಿದ್ದೀನಿ. ಒಂದು ಮಿಕ್ಸಿ ಜಾರ್ ತಗೊಂಡು ಹೆಚ್ಚಿರೋ ಮಾವಿನ ಮಿಡಿನ ಹಾಕ್ಕೊಳ್ತೀನಿ. ಇದು ಹುರಿಯೋದೆಲ್ಲ ಏನು ಬೇಡ, ತುಂಬ ಅಂದರೆ ತುಂಬ ಸುಲಭ, ಅಷ್ಟೇ ಟೇಸ್ಟಾಗಿರುತ್ತೆ. ಊಟ ಮಾಡಲಿಕ್ಕೆ ಇದು ಒಂದೇ ಸಾಕಾಗುತ್ತೆ. ಈ ಬೇಸಿಗೆಯಲ್ಲಿ ತಣ್ಣಗೆ ಏನಾದ್ರು ತಿನ್ನೋಣ ಅನಿಸುತ್ತಲ್ವ, ಅವಾಗ ಈ ಥರದೊಂದು ತಂಬುಳಿ ಮಾಡಿ ತಿನ್ಬೋದು. ತೆಂಗಿನಕಾಯಿ ಹಾಕ್ಕೊಳ್ತೀನಿ. ಜೀರಿಗೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ, 1/4 ಸ್ಪೂನು ಇಲ್ಲ. ಜೀರಿಗೆ ಮೆಣಸು, ಮಿಡಿನೇ ಖಾರ ಇರುತ್ತೆ, ಬೇಕಿದ್ದವರು ಜೀರಿಗೆ ಮೆಣಸು ಹಾಕೊಬೋದು, ಬೇಡ ಅಂದರೆ ಬಿಡ್ಬೋದು. ಉಪ್ಪು ಹಾಕ್ಕೊಳ್ತೀನಿ. ಇದನ್ನು ಮಜ್ಜಿಗೆ ಹಾಕಿ ರುಬ್ಕೊಳ್ತೀನಿ. ರುಬ್ಬಿದ್ದಾಗಿದೆ, ನೈಸಾಗಿ ರುಬ್ಬಿದ್ದೀನಿ. ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತೀನಿ. ಸ್ವಲ್ಪ ಜಾರ್ ತೊಳೆದ ನೀರು ಸೇರಿಸ್ಕೊಳ್ತೀನಿ. ಸ್ವಲ್ಪ ನೀರಾಗಿರಬೇಕು. ಅನ್ನ ಕಲಸಿ ತಿನ್ನೋದಲ್ವ, ಸ್ವಲ್ಪ ನೀರಾಗಿದ್ದರೆ ಕಲಸ್ಕೊಳ್ಳಿಕ್ಕೆ ಚೆನ್ನಾಗಿರುತ್ತೆ. ಈ ಹದಕ್ಕಿದೆ. ನಾನೊಂದು 2-3 ಜನಕ್ಕೆ ಮಾಡ್ತಾಯಿದ್ದೀನಿ. ಅವ್ರವ್ರ ಅಂದಾಜು ನೋಡಿ ಮಾಡ್ಕೊಳ್ಬೋದು. ಜಾಸ್ತಿ ಜನ ಇದ್ದರೆ ಮಿಡಿನ ಇನ್ನೊಂದು 2-3 ಹಾಕ್ಕೊಂಡ್ರೆ ಆಗುತ್ತೆ. ಆಯಿತು, ತಂಬುಳಿ ರೆಡಿ ಆಯಿತು. ಇದಕ್ಕೊಂದು ಒಗ್ಗರಣೆ ಮಾಡ್ತೀನಿ. 1 ಸ್ಪೂನು ಎಣ್ಣೆ ಹಾಕ್ಕೊಳ್ತೀನಿ. ಎಲ್ಲ ತಂಬುಳಿ ಮಾಡುವ ಹಾಗೆ ಒಗ್ಗರಣೆ ಮಾಡೋದು. ಜೀರಿಗೆ ಹಾಕ್ಕೊಳ್ತೀನಿ. ಚೂರು ಸಾಸಿವೆ ಹಾಕ್ಕೊಳ್ತೀನಿ. ಒಣಮೆಣಸು ಹಾಕ್ಕೊಳ್ತೀನಿ. ಕರಿಬೇವಿನ ಸೊಪ್ಪು ಹಾಕ್ಕೊಳ್ತೀನಿ. ಸ್ಟವ್ ಆಫ್ ಮಾಡ್ತೀನಿ. ಈ ತಂಬುಳಿ ಅನ್ನಕ್ಕೆ ಹಾಕಿ ಕಲಸಿ ತಿನ್ನಲಿಕ್ಕೆ ತುಂಬ ಟೇಸ್ಟಾಗಿರುತ್ತೆ. ಅದರಲ್ಲೂ ಮಿಡಿ ತುಂಬ ಪರಿಮಳ ಇದ್ದಿದ್ದು ಮಿಡಿ ಆದರೆ ತಂಬುಳಿ ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಸುಲಭವಾಗಿ ಮಾಡ್ಬೋದಾದಂಥ ಮಾವಿನ ಮಿಡಿ ತಂಬುಳಿ ಮಾಡೋದನ್ನು ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕು, ಶೇರು, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.